ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಪಂದ್ಯವನ್ನು ನಡೆಸಬೇಕು ಅನ್ನುವಂಥ ಶತ ಪ್ರಯತ್ನ ಅಂತೂ ನಡೀತಾ ಇದೆ. ಸೊ ಹಂಗಾಗಿ ಚಿನ್ನಸ್ವಾಮಿಯಲ್ಲಿ ಪಂದ್ಯ ನಡೆಸೋದು ಭಾಗಶಃ ಖಚಿತ ಅಂತ ಹೇಳಲಾಗ್ತಾ ಇದೆ. KSCAಯಲ್ಲಿ ಪಂದ್ಯದ ಹಿನ್ನೆಲೆಯಲ್ಲಿ ಈಗ ಹೈ ವೋಲ್ಟೇಜ್ ಸಭೆ ಮಾಡಲಾಗ್ತಾ ಇದೆ. ಪೊಲೀಸ್ ಆಯುಕ್ತ ಸಿಮಂತ್ ಕುಮಾರ್ ಸಿಂಗ್ ಅವರು ಭಾಗಿಯಾಗಿದ್ದಾರೆ. ಈ ಒಂದು ಹೈ ವೋಲ್ಟೇಜ್ ಮೀಟಿಂಗಲ್ಲಿ ಪಂದ್ಯ ನಡೆಸಲು ಪೊಲೀಸ್ ಇಲಾಖೆ ಒಂದು ವೇಳೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಆದರೆ ಬಹುತೇಕ ಪಂದ್ಯ ನಡೆಯುತ್ತೆ. ಷರತ್ತನ್ನು ವಿಧಿಸಿ RCB ಪಂದ್ಯವನ್ನು ನಡೆಸೋದಕ್ಕೆ ಅವಕಾಶ ಮಾಡಿಕೊಡುವಂತೆ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಬಟ್ ಗೊತ್ತಿಲ್ಲ ಇಷ್ಟೊಂದು ಹೇಳ್ಕೊಂಡು ಯಾಕೆ ಹೋಗ್ತಿದ್ದಾರೆ, ಯಾಕೆ ಡಿಲೇ ಆಗ್ತಾ ಇದೆ. ಅಭಿಮಾನಿಗಳು ಆ ಸಂಭ್ರಮಾಚರಣೆಯನ್ನು ಏನು 11 ಜನ ಪ್ರಾಣವನ್ನು ಏನು ಕಳೆದುಕೊಂಡಿದ್ದಾರಲ್ಲ, ಪಂದ್ಯ ನಡೆಯುವಂಥ ಸಂದರ್ಭದಲ್ಲಿ ಅಲ್ಲ, ಅದು ಪಂದ್ಯ ನಡೆಯುವಂಥ ಸಂದರ್ಭದಲ್ಲಿ ಆಗಿದ್ರೆ ಇಷ್ಟೊಂದು ಯೋಚನೆ ಮಾಡಬಹುದಾಗಿತ್ತು. ಯಾವುದೋ ಒಂದು ಘಟನೆ ಆಗಬಾರ್ದಾಗಿತ್ತು, ಆಗಿದೆ. ಇಲ್ಲಿಯ ತನಕ ಹೇಳ್ಕೊಂಡು ಬರೋದು RCBಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ರೀತಿ ಪಂದ್ಯವನ್ನು ನಡೆಸದೇ ಇರೋದು ಇದು ಸರಿಯೇ ಅಲ್ಲ. ಕೊಡಲೇಬೇಕು, ಅವಕಾಶ ಕೊಡಬೇಕಾಗತ್ತೆ. RCB ಪಂದ್ಯ ನಡೆಯುವಂಥ ಸಂದರ್ಭದಲ್ಲಿ ಹೆಂಗೆ ಏನಾದರೂ ಆಯಿತು ಅಂದರೆ ಅದಕ್ಕೊಂದು ಅರ್ಥ ಇರುತ್ತೆ. ಯಾವುದೇ ಜಾಗೃತಿ ಇಲ್ಲದೆ ಹೇಗೂ ಬೇಕಾಗಿ ಸೆಲೆಬ್ರೇಷನ್ ಮಾಡಿಕೊಂಡು ಆಗಿರುವಂಥ ಘಟನೆ ಅದು. ಪಂದ್ಯಕ್ಕೋದಕ್ಕೂ ಸಂಬಂಧನೇ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, RCB ಅಭಿಮಾನಿಗಳಿಗೆ ಖುಷಿಯ ವಿಚಾರನ ಹೇಮಕುಮಾರ್, ಖಂಡಿತವಾಗ್ಲು ಯಾವಾಗ RCB ಕಪ್ ಗೆದ್ದಂತಹ ಸಂದರ್ಭದಲ್ಲಿ ವಿಜಯೋತ್ಸವ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 11 ಜನ ಏನ್ ಮೃತಪಟ್ಟಿದ್ರಲ್ಲ, ಅದಾದ್ಮೇಲೆ ಕಂಪ್ಲೀಟ್ ಆಗಿ KSCA ಚಿತ್ರಣ ಕಂಪ್ಲೀಟ್ ಆಗಿ ಬದಲಾಗಿತ್ತು. ಯಾವುದೇ ಪಂದ್ಯಾವಳಿಗಳಿಗೂ ಕೂಡ ಇಲ್ಲಿ ಅವಕಾಶ ಕೊಡಬಾರದು ಅನ್ನೋ ಒಂದು ಮಟ್ಟಕ್ಕೆ ಸರ್ಕಾರ ಆಗಿರ್ಬೋದು ಮತ್ತು BCCI ಕೂಡ ಸಾಕಷ್ಟು ಅಸಮಾಧಾನಗೊಂಡಿತ್ತು. ಯಾಕಂತಂದ್ರೆ KSCA ಆಗಿರ್ಬೋದು ಮತ್ತು RCB ಮ್ಯಾನೇಜ್ಮೆಂಟ್ ಸರಿಯಾದಂತಹ ರೀತಿಯಲ್ಲಿ ಇಲ್ಲಿ ಅರೇಂಜ್ಮೆಂಟ್ ಮಾಡಿರ್ಲಿಲ್ಲ ಮತ್ತು ಅನೇಕರ ವಿರುದ್ಧವಾಗೂ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿತ್ತು. ಅದಾದ್ಮೇಲೆ ಯಾವಾಗ KSCAಯಲ್ಲಿ ಚುನಾವಣೆ ನಡೆಯುತ್ತೆ, ವೆಂಕಟೇಶ್ ಪ್ರಸಾದ್ ಬಣ ಯಾವಾಗ ಗೆದ್ದು ಬೀಗುತ್ತಲ್ಲ, ಆ ಸಂದರ್ಭದಲ್ಲಿ ಸರ್ಕಾರವನ್ನು ಕೂಡ ಒಪ್ಪಿಸುವಂತಹ ಕೆಲಸ ಮತ್ತು ಪೊಲೀಸ್ ಇಲಾಖೆಯಿಂದಲೂ ಕೂಡ ಪರ್ಮಿಷನ್ ತೆಗೆದುಕೊಳ್ಳುವಂತಹ ಕೆಲಸ, ಅನೇಕ ಬಾರಿ ಗೃಹ ಸಚಿವರನ್ನು ಕೂಡ ವೆಂಕಟೇಶ್ ಪ್ರಸಾದ್ ಬಣ ಭೇಟಿಯಾಗಿರುತ್ತೆ. ಅದಾದ ಮೇಲೆ ನಗರ ಪೊಲೀಸ್ ಆಯುಕ್ತರಿಗೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ರು, ಸರಿಯಾದಂತಹ ರೀತಿಯಲ್ಲಿ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡು ಪಂದ್ಯಾವಳಿಯನ್ನು ನಡೆಸೋದಕ್ಕೆ ಅವಕಾಶ ಕೊಡಬೇಕು ಅಂತ. ಹೀಗಾಗಿ ಅನೇಕ ಬಾರಿ ಇಲ್ಲಿ ಮೀಟಿಂಗ್ಗಳು ಕೂಡ ನಡೆದಿದ್ವು. ಆದ್ರೆ ಇವತ್ತು ಬಲ್ಲ ಮೂಲಗಳ ಪ್ರಕಾರ ಮಾಹಿತಿ ಬಂದಿರೋದು ಏನು ಅಂತಂದ್ರೆ, RCB ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಯಾಕಂತಂದ್ರೆ RCBಯ 7 ಪಂದ್ಯಗಳು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ನಡೀಬೇಕಾಗಿತ್ತು. ಆದ್ರೆ ಈ ಚಿನ್ನಸ್ವಾಮಿಯಲ್ಲಿ ನಡೀಬೇಕಾಗಿದ್ದಂತಹ ಪಂದ್ಯಾವಳಿಗಳನ್ನ ಕಂಪ್ಲೀಟ್ ಆಗಿ ಬೇರೆ ಕಡೆ ಸ್ಥಳಾಂತರ ಮಾಡುತ್ತೆ ಅನ್ನೋ ಮಾಹಿತಿ ಕೂಡ ಇತ್ತು. ಆದ್ರೆ ಅದೀಗ ಸರ್ಕಾರದ ವತಿಯಿಂದಲೂ ಕೂಡ ಒಂದು ಹಸಿರು ನಿಶಾನೆ. ಅದೇ ರೀತಿಯಾಗಿ ಈಗಾಗಲೇ KSCA ವತಿಯಿಂದಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಹೀಗಾಗಿ ಕಂಪ್ಲೀಟ್ ಆಗಿ ಪರ್ಮಿಷನ್ ಸಿಗುವಂತಹ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಅನೇಕ ನಿಯಮಾವಳಿಗಳನ್ನು ಕೂಡ ಸರಿಯಾದಂತಹ ಭದ್ರತೆ, ಸರಿಯಾದಂತಹ ವ್ಯವಸ್ಥೆ ಎಲ್ಲವನ್ನು ಕೂಡ KSCA ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ RCB ಮ್ಯಾನೇಜ್ಮೆಂಟ್ ಕೂಡ ಮಾಡ್ಕೊಳ್ಬೇಕು. ಹೀಗಾದ್ರೆ ಮಾತ್ರ ಪರ್ಮಿಷನ್ ಅನ್ನ ಕೊಡ್ತೀವಿ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಹೇಳ್ತಾ ಈಗಾಗಲೇ ಪೊಲೀಸ್ ಇಲಾಖೆಯಿಂದಲೂ ಕೂಡ ಸೂಚನೆಯನ್ನ ಕೊಡಲಾಗ್ತಾ ಇದೆ. ಈ ಎಲ್ಲಾ ಷರತ್ತುಗಳಿಗೆ KSCA ಮತ್ತು RCB ಮ್ಯಾನೇಜ್ಮೆಂಟ್ ಒಪ್ಕೊಂತು ಅಂತಂದ್ರೆ ಯಾವುದೇ ಪಂದ್ಯಗಳು ಅಂದ್ರೆ 7 ಪಂದ್ಯಗಳು ಏನ್ ಚಿನ್ನಸ್ವಾಮಿಯಲ್ಲಿ ನಡೀತಾ ಇದ್ವು ಅವುಗಳು ನಡೆಯೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಒಂದು ಷರತ್ತುಬದ್ಧ ಒಂದು ಪರ್ಮಿಷನ್ ಅನ್ನ ಕೊಡೋದಕ್ಕೆ ಪೊಲೀಸ್ ಇಲಾಖೆಯಿಂದಲೂ ಕೂಡ ಹಸಿರು ನಿಶಾನೆಯನ್ನು ಕೊಡೋದಕ್ಕೆ ಮೀಟಿಂಗ್ ನಡೀತಾ ಇದೆ. ಸದ್ಯಕ್ಕೆ ನಗರ ಪೊಲೀಸ್ ಆಯುಕ್ತ ಸಿಮಂತ್ ಕುಮಾರ್ ಸಿಂಗ್, ಕೇಂದ್ರೀಯ ವಿಭಾಗದ DCP ಅಕ್ಷಯ್, ಅದೇ ರೀತಿಯಾಗಿ KSCA ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಸೇರಿ ಪದಾಧಿಕಾರಿಗಳು ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ RCB ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗುವಂತಹ ಸಾಧ್ಯತೆ ಇರುವಂತದ್ದು. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.